ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ವಸಿಷ್ಠ ಸಿಂಹ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಿ ನ್ಯಾಯ ಇದೆಯೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ವಸಿಷ್ಠ ಸಿಂಹ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಿ ನ್ಯಾಯ ಇದೆಯೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು. ದರ್ಶನ್ ಅವರ ಜೀವನದಲ್ಲಿ ಈ ರೀತಿ ಆಗಿದ್ದು ಬೇಸರ ತಂದಿದೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕೇಸ್ ಕೋರ್ಟ್ನಲ್ಲಿದೆ, ಸೊ ಹೆಚ್ಚು ಮಾತಾಡಲ್ಲ. ವಸಿಷ್ಠ ಸಿಂಹ ಅವರ ಹೇಳಿಕೆ ಇದು. ವಸಿಷ್ಠ ಸಿಂಹ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಕೋರ್ಟಲ್ಲಿದೆ, ಸೊ ಹೆಚ್ಚಾಗಿ ಮಾತಾಡುವ ಅವಶ್ಯಕತೆ ಇಲ್ಲ. ಬಟ್ ಈ ರೀತಿ ಆಗಿದ್ದು ಬೇಸರ ತಂದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಖಂಡಿತವಾಗ್ಲು ಅಂದ್ರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸ್ ಪ್ರಾಫಿಟ್ ಈ ತರ ನಡೀತಾ ಇರುತ್ತೆ. ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ಅತಿ ದೊಡ್ಡ ಸೂಪರ್ ಸ್ಟಾರ್. ಅವರ ವಿಷಯದಲ್ಲಿ ಅಂದ್ರೆ ಆಗಿರೋದು ಅದು ಟ್ರಯಲ್ ಅಲ್ಲಿ ಇರೋದ್ರಿಂದ, ಅದು ಟ್ರಯಲ್ ಆದ್ಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನ ನೋಡೇ ನಾವು ಮಾತಾಡಬೇಕಾಗುತ್ತೆ. ಬಟ್ ಆಸ್ ಅನ್ ಆಕ್ಟರ್ ಮೈಸೆಲ್ಫ್, ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗಾಗೋದು, ಈ ತರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂತ ವಿಷಯ ಅಂತೂ ಅಲ್ಲ. ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬವ್ ಆಲ್. ಜಸ್ಟಿಸ್ಗಿಂತ ಮೇಲೆ ಯಾರಿಲ್ಲ. ಅಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ಅಂಡ್ ನಮಗೆ ಆಗ್ಲೇ ಹೇಳ್ದಂಗೆ ಅಂಥ ಒಬ್ಬ ವ್ಯಕ್ತಿಯ, ಅಂಥ ಒಬ್ಬ ನಟನ ಬದುಕಲ್ಲಿ ತರದ ಘಟನೆ ಘಟಿಸಿರೋದು ತುಂಬಾ ದುಃಖಕರ ವಿಷಯ. ಖಂಡಿತವಾಗ್ಲು ಅಂದ್ರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಹಲವಾರು